ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಟ್ಯಾಬ್ಲೆಟ್ ತಗೊಳ್ಳಿ. ನೀವ್ಯಾಕೆ ತರಕ್ಕೆ ಹೋದ್ರಿ? ನಾನೇ ತಗೋತಾ ಇತ್ತಲ್ಲ. ನನ್ನ ಕೈಲಾಗಲ್ಲ ಅಲ್ಲ ನಾನು. ಅಯ್ಯೋ ಹಾಗಲ್ಲ, ಯಾಕೆ ಹಾಗೆ ಅನ್ಕೋತಿದ್ದೀರಾ? ನಿಮಗೆ ಸುಸ್ತಾಗಿದೆ, ನೀವು ರೆಸ್ಟ್ ಮಾಡೋವರೆಗೂ ನಾನೇ ತಗೊಂಡ್ಬಂದೆ ಅಷ್ಟೇ. ಪ್ಲೀಸ್ ತಗೊಳ್ಳಿ. ಇವತ್ತು ನೀವು ಯಾಕೆ ಒಂಥರ ಇದ್ದೀರಾ? ನಾನು ಯಾವಾಗಲೂ ಇರೋದೇ ಹೀಗೆ. ಗೆಳೆಯ, ಏನಾಯ್ತು? ನಾನು ಕೇಳಿ ನಿಜನೇನೋ? 15 ಫ್ಲೋರ್ ಹತ್ಕೊಂಡ್ಬಂದಂತೆ ಸೆಕ್ಯೂರಿಟಿ ಹಂಗಂದ. ಹೇಳ್ತಿದ್ದಂಗೆ ಎದ್ನೋ ಬಿದ್ನೋ ಅಂತ ಓಡ್ ಬಂದಪ್ಪ. ಏನಾಯ್ತು? ನೋಡು ಎಷ್ಟು ಸುಸ್ತಾಗಿದೆ ನೋಡು. ಇದು ನಿಂಗೆ ಬೇಕಾಗಿತ್ತಾ? ಅಲ್ಲ, ಇಷ್ಟೊಂದು ವೀರಾವೇಶ ತೋರಿಸಿ ಏನಪ್ಪ ಪ್ರೂವ್ ಮಾಡಬೇಕು ಅಂತ ಇದ್ದೆ ನೀನು? ತಾವೇನು ತಮ್ಮ ಕೆಪಾಸಿಟಿ ಏನು ಅಂತ ತಮಗೆ ಚೆನ್ನಾಗಿ ಗೊತ್ತಾನೆ. 2 ಫ್ಲೋರ್ ಹತ್ತಾಕಿಲ್ಲ, ಬುಸು ಬುಸು ಅಂತ ಏದುಸಿರು ಬಿಡ್ತಿರ್ತೀಯ. ಒಂದ್ಮೇಲೆ ಮುಚ್ಕೊಂಡು ಸಾರಿ ಫೋನಲ್ಲಿ ಅಂದಮೇಲೆ ಲಿಫ್ಟಲ್ಲಿ ಆರಾಮಾಗಿ ಬರ್ಬೋದಾಗಿತ್ತಾನೆ. ಯಾಕೋ ಇದ್ದಕ್ಕಿದ್ದಂಗೆ ಇಷ್ಟೊಂದು ಉತ್ಸಾಹ ತೋರಿಸ್ದೆ? ನನಗೆ ಯಾಕೋ ಇವತ್ತು ಸ್ಟೆಪ್ಸ್ ಹತ್ತಬೇಕು ಅನ್ನಿಸ್ತು, ಹತ್ಕೊಂಬಂದೆ. ನನ್ನ ಇಷ್ಟ, ನಾನು ಏನು ಬೇಕಾದ್ರೂ ಮಾಡ್ತೀನಿ. ಕೇಳಿಸ್ಕೊಂಡ್ರ ಆನಂದವ್ರೆ ಹೇಗೆ ಮಾತಾಡ್ತಿದ್ದಾರೆ ಅಂತ? ಕೇಳಿಸ್ಕೊಂಡ್ರೆ ಏನು ಹೇಳಿದ್ರಂತ? ಹೀಗೆ ಆಟ ಮಾಡ್ತಾರೆ. ನನ್ನ ಮಾತಂತೂ ಕೇಳೋದೇ ಇಲ್ಲ. ನೀವಾದ್ರೂ ಹೇಳಿ. 12ನೇ ಫ್ಲೋರ್ ಹತ್ಕೊಂಡು ಬರ್ಬೇಕಾದ್ರೆ ಇವ್ರ ಪರಿಸ್ಥಿತಿ ನೋಡ್ಬೇಕಿತ್ತು. ಯಾಕತ್ಗೆ ಏನಾಗಿತ್ತು? ಯಾಕೆ ಕೇಳ್ತೀರಾ? ಇವ್ರಿಗೆ ಎಲ್ಲಿ ಏನ್ ಆಗೋಗ್ಬಿಡುತ್ತೆ ಅನ್ನೋ ಭಯ ಶುರು ಆಗೋಗ್ಬಿಟ್ಟಿತ್ತು ನನಗೆ. 15 ಫ್ಲೋರ್ ಹತ್ತು ಬರೋದು ಏನ್ ಚಿಕ್ಕ ವಿಷಯನಾ? ತಮಾಷೆನಾ? ಅಲ್ಲ, ಇವ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ? ಚಿಕ್ಕ ಹುಡುಗ ಅನ್ಕೊಂಡ್ಬಿಟ್ಟಿದಾರ? ಎಷ್ಟು ವಯಸ್ಸಾಗಿದೆ, ಅದ್ರ ಮೇಲೆ ಬಾಡಿ ವೇಟು. ಅದೆಷ್ಟು ಮಾತ್ರೆ ನುಂಗ್ತಾರೋ ದಿನದಲ್ಲಿ. ಮಾತ್ರೆನ ಊಟದ ತರ ತಿಂತಾರೆ. ಇಮ್ಯುನಿಟಿ ಇಲ್ಲ, ಎಕ್ಸರ್ಸೈಸ್ ಅನ್ನೋದಿಲ್ಲ, ಏನೂ ಇಲ್ಲ. ನಾನು ನೋಡಿದಷ್ಟು ನೋಡಿದೆ, ಹೇಳಿದಷ್ಟು ಹೇಳಿದ್ದೀನಿ. ಇವ್ರು ಕೇಳೋದು ಇಲ್ಲ. ನನಗಂತೂ ಸಾಕಾಗೋಗ್ಬಿಟ್ಟಿದ್ದೆ. ಇವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಇವ್ರ ಪಾಡಿಗೆ ನಾನು ಬಿಟ್ಟುಬಿಟ್ಟಿದ್ದೀನಿ. ಅಲ್ಲ ಗೌತಮ್ ಅವರೇ, ನಾನು ಅಷ್ಟು ಕೇಳ್ಕೊಂಡ್ರು, ನಾನು ಒಂದು ಮಾತು ಕೇಳಿದೆ. ನೀವು 15 ಫ್ಲೋರ್ ಹತ್ಕೊಂಡು ಬಂದ್ರಲ್ಲ, ಹಾರ್ಟ್ ಬೀಟ್ ಇನ್ಕ್ರೀಸ್ ಆಗಿ ಏನಾದ್ರೂ ಒಂದು ಆಗಿದ್ದಿದ್ರೆ ನಿಮ್ ಹಠ ಬಂದು ನಿಮ್ಗೆ ಕಾಪಾಡ್ತಿತ್ತಾ? ಸ್ಟಾಪ್ ಇಟ್. ಜಸ್ಟ್ ಸ್ಟಾಪ್ ಇಟ್. ನಾನು ಇರೋದೇ ಹೀಗೆ. ನನಗೆ ಇಷ್ಟ ಬಂದಾಗಿರೋದಕ್ಕೂ ನನ್ನ ಫ್ರೀಡಮ್ ಇಲ್ವಾ? ನಿಮ್ಮ ಉಪದೇಶ ಎಲ್ಲ ಕೊಡಬೇಡಿ. ಕೇಳೋದಕ್ಕೆ ನಾನು ರೆಡಿ ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.